During this period, that is during this pandemic period, most people are working from home. ಈ ಒಂದು ಭಯಂಕರ ರೋಗದ ಸಮಯದಲ್ಲಿ ಅನೇಕ ಜನರು ಮನೆಯಲ್ಲೇ ಕೂತು ಕಾರ್ಯಗಳನ್ನ ಮಾಡುವಂತವರಾಗಿದ್ದಾರೆ. And you know, preachers and teachers also working from home. ಮತ್ತು ಬೋಧಕರು ಮತ್ತು ಶಿಕ್ಷಕರು ಸಹ ಮನೆಯಲ್ಲಿ ಕೂತುಕೊಂಡೇ ಅವರು ತಮ್ಮ ಉದ್ಯೋಗವನ್ನು ಸಹ ಮಾಡುವಂತವರಾಗಿದ್ದಾರೆ. I mean they are also preaching from home. ಅಂದರೆ ಮನೆಯಿಂದಲೇ ಬೋಧನೆ ಕೊಡುವಂತ ಕೆಲಸವು ನಡೆಯುತ್ತಾ ಇದೆ. And for us people to hear, we can hear from home. ಮತ್ತು ಕೇಳಿಸಿಕೊಳ್ಳುವಂತ ನಮಗೆ ಅದು ಮನೆಯಲ್ಲೇ ಕೂತುಕೊಂಡು ಕೇಳಿಸಿಕೊಳ್ಳಬಹುದು. If Brother David, Elia and other brethren had arranged the meeting in Malavalli, we had to travel all the way. But now we can sit in the comfort of our homes and hear the word of God. ಸಹೋದರ ಡೇವಿಡ್ ಎಲಿಯರ್ ಅವರು ಅಕಸ್ಮಾತ್ ಇದೇ ಕೂಟಗಳನ್ನ ಮಳವಳ್ಳಿಯಲ್ಲಿ ಏನಾದ್ರೂ ಏರ್ಪಾಡು ಮಾಡಿದ್ದಿದ್ರೆ ನಾವು ಪ್ರಯಾಣ ಮಾಡಿ ಹೋಗಿ ಅಲ್ಲಿ ನಾವು ಪ್ರಯಾಸ ಪಟ್ಟು ಅಲ್ಲಿ ಇದ್ದುಕೊಂಡು ನಾವು ಮಾಡಬೇಕಾಗಿತ್ತು. Once a preacher who got tired of standing and preaching, he said, now I will sit and preach. ಒಂದು ಸಾರಿ ಒಬ್ಬ ಬೋಧಕರು ನಾನು ನಿಂತು ಮಾತನಾಡಿ ನನಗೆ ಸಾಕಾಯಿತು, ಆದುದರಿಂದ ನಾನು ಕೂತುಕೊಂಡು ಮಾತನಾಡ್ತೇನೆ ಎಂಬುದಾಗಿ ಹೇಳಿದರು. That is what I am doing. I am sitting and preaching. ಅದನ್ನೇ ನಾನು ಈಗಲೂ ಮಾಡ್ತಾ ಇರುವಂತದ್ದು. ನಾನು ಕೂತುಕೊಂಡು ನಿಮ್ಮ ಜೊತೆಯಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. Then one of the men in the audience said, okay sir, you sit and preach, we will lie down and hear. ಆಗ ಎದುರಿಗಿದ್ದಂತ ಪ್ರೇಕ್ಷಕರಲ್ಲಿ ಒಬ್ಬರು ಹೇಳಿದ್ರು, ಆಯ್ತು ಬೋಧಕರೇ, ನೀವು ಕೂತುಕೊಂಡು ನೀವು ಬೋಧನೆ ಕೊಡ್ರಿ, ನಾವು ಮಲಗಿಕೊಂಡು ಕೇಳಿಸ್ಕೊಳ್ತೇವೆ ಎಂಬುದಾಗಿ. I do not know how many of you are lying down and hearing. ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಮಂದಿ ಮಲಗಿಕೊಂಡು ಕೇಳಿಸ್ಕೊಳ್ತಾ ಇದ್ದೀರಿ ಎಂಬುದಾಗಿ. But anyway, this virtual fellowship is nothing to be compared with the real fellowship that we could have or we had in Malavalli. ಮಳವಳ್ಳಿಯಲ್ಲಿ ನಾವು ನಿಜವಾಗಲೂ ಭೌತಿಕವಾಗಿ ನಾವು ಇದ್ದುಕೊಂಡು ಅನ್ಯೋನ್ಯತೆಯನ್ನು ಅನುಭವಿಸುವುದಕ್ಕೆ ಮತ್ತು ಈ ರೀತಿಯಾಗಿ ವಾಸ್ತವಿಕವಾಗಿ ನಾವು ಅನುಭವಿಸುವುದಕ್ಕೂ ವ್ಯತ್ಯಾಸವಿದೆ. Well, in the present circumstances, this is the only option available, and I'm sure this is a great blessing to all our people of God. ಮತ್ತು ಈ ಒಂದು ಪರಿಸ್ಥಿತಿಯಲ್ಲಿ ಇದೊಂದೇ ಇರುವಂತ ಒಂದು ದಾರಿ, ಆದುದರಿಂದ ನಾವೆಲ್ಲರೂ ದೇವರ ಮಕ್ಕಳಾಗಿ ಒಂದು ಒಳ್ಳೆ ಒಂದು ಅನುಭವವನ್ನು ಪಡ್ಕೊಳ್ತೇವೆ ಎಂಬುದಾಗಿ ನನ್ನ ಅನಿಸಿಕೆ. The entire world was in the grip of fear during this pandemic. ಈ ಒಂದು ಭಯಂಕರ ರೋಗದ ಸಮಯದಲ್ಲಿ ಇಡೀ ವಿಶ್ವವೇ ಭಯದಲ್ಲಿ ಸಿಕ್ಕಿಕೊಂಡಿತ್ತು. I am sure all of you are kept safe by the grace of God so far. ಇಲ್ಲಿಯವರೆಗೂ ನಾನು ನೆನೆಸ್ತೇನೆ, ನೀವೆಲ್ಲರೂ ದೇವರ ಕೃಪೆಯಿಂದ ನೀವು ಸುರಕ್ಷಿತರಾಗಿದ್ದೀರಿ ಎಂಬುದಾಗಿ ನಾನು ನೆನೆಸ್ತೇನೆ. It is said that this is the biggest world crisis after the Second World War. ಎರಡನೇ ಮಹಾಯುದ್ಧದ ನಂತರ ಅತ್ಯಂತ ತೊಂದರೆ ಅನುಭವಿಸಿದಂತ ಸ್ಥಿತಿಗತಿ ಅಂದ್ರೆ ಇದೇ ಆಗಿದೆ. 10 months are over since it started and the death toll has crossed about 82 lakhs, they say. 10 ತಿಂಗಳು ಆಯಿತು ಈ ಕಾಯಿಲೆ ಪ್ರಾರಂಭವಾಗಿ, ಸುಮಾರು 82 ಲಕ್ಷ ಜನರು ಪ್ರಾಣ ಹಾನಿ ಆಗಿದೆ ಎಂಬುದಾಗಿ ವಿವರಗಳು ತಿಳಿಸಲ್ಪಡುತ್ತದೆ. And those around the globe affected are about 3 crores. ಇಡೀ ವಿಶ್ವದಾದ್ಯಂತ ಸುಮಾರು 3 ಕೋಟಿಗಿಂತಲೂ ಹೆಚ್ಚಿನ ಜನರು ಸೋಂಕಿಗೆ ಒಳಗಾಗಿದ್ದಾರೆ. They say this virus you can simply wash with the soap and it will go, but then nobody is able to find a vaccine to arrest it and stop its influence. ಎಲ್ಲರೂ ಹೇಳ್ತಾರೆ ಇದು ಕೇವಲ ನೀವು ಸಾಬೂನನ್ನ ಬಳಸಿ ನೀವು ಕೈಗಳನ್ನ ತೊಳೆದುಕೊಂಡ್ರೆ ಅದು ವೈರಸ್ ಹೊರಟೋಗ್ತದೆ ಎಂಬುದಾಗಿ. ಆದರೆ ಯಾರೂ ಕೂಡ ಅದಕ್ಕೆ ಒಂದು ಔಷಧಿಯನ್ನ ಪತ್ತೆ ಮಾಡಲಿಕ್ಕೆ ಆಗಲಿಲ್ಲ. It has traveled to more than 215 countries worldwide. ಇಡೀ ವಿಶ್ವದಾದ್ಯಂತ ಸುಮಾರು 215 ದೇಶಗಳಿಗೆ ಇದು ಪ್ರಯಾಣ ಮಾಡಿ ಹೋಗಿದೆ. And still we are seeing many people dying and so many people are losing jobs and it is a sad thing. ಮತ್ತು ಈಗಲೂ ಸಹ ಅನೇಕ ಜನರು ಈ ರೋಗದ ದೆಸೆಯಿಂದ ಮರಣಕ್ಕೆ ಒಳಗಾಗ್ತಾ ಇದ್ದಾರೆ ಮತ್ತು ಅನೇಕರು ಕೆಲಸಗಳನ್ನ ಕಳೆದುಕೊಳ್ಳುತ್ತಾ ಇದ್ದಾರೆ. ಇದು ಬಹಳ ದುಃಖಕರವಾದಂತ ಸಂಗತಿಯಾಗಿದೆ. Let us hope and pray that the Lord will bring a suitable solution to this problem at the earliest. ನಾವು ನಿರೀಕ್ಷೆಯಿಂದ ಇರೋಣ. ಕರ್ತನು ತಾನೇ ತನ್ನ ಸಮಯದಲ್ಲಿ ಇದೆಲ್ಲದಕ್ಕೂ ಒಂದು ಪರಿಹಾರವನ್ನ ಆದಷ್ಟು ಬೇಗನೆ ಒದಗಿಸುತ್ತಾನೆ ಎಂಬುದಾಗಿ ನೆನೆಸೋಣ. This kind of a situation none of us, I'm sure, would have ever faced in our life. ಇಡೀ ನಮ್ಮ ಜೀವಿತದಲ್ಲಿ ನಮ್ಮಲ್ಲಿ ಯಾರೂ ಕೂಡ ಇಂಥ ಒಂದು ಪರಿಸ್ಥಿತಿಯನ್ನ ನಾವು ದಾಟಿ ಹೋಗಲಿಲ್ಲ ಎಂಬುದಾಗಿ ನಾನು ನೆನೆಸ್ತೇನೆ. We are locked down to our homes. ನಾವು ಮನೆಯಲ್ಲೇ ಕೂಡಿ ಹಾಕಲ್ಪಟ್ಟಿದ್ದೆವು. If we go out, we have to have social distancing.
ಮತ್ತು ಹೊರಗಡೆ ಹೋಗ್ಬೇಕಾದ್ರೆ ನಾವು ಅಂತರವನ್ನ ಕಾಯ್ದುಕೊಳ್ಳಬೇಕು. Then we have to wear mask. ಬಾಯಿಗೆ ನಾವು ಮಾಸ್ಕ್ ಅನ್ನ ಧರಿಸಬೇಕು. I am seeing some of our believers sitting with a mask even for the meeting. ಇಲ್ಲೂ ಕೂಡ ಕೂಟದಲ್ಲಿಯೂ ಸಹ ಕೆಲವು ವಿಶ್ವಾಸಿಗಳು ಮಾಸ್ಕ್ ಹಾಕಿಕೊಂಡೇ ಕೂತಿದ್ದಾರೆ, ನಾನು ನೋಡ್ತಾ ಇದ್ದೇನೆ. All these things have become very normal now, including sanitizing and hand washing, all this. ಸ್ಯಾನಿಟೈಸರ್ ಬಳಸ್ತಕ್ಕಂಥದ್ದು ಮತ್ತು ಕೈ ತೊಳಿತಕ್ಕಂಥದ್ದು ಇದೆಲ್ಲವೂ ಸಹಜವಾದಂತಹ ಸ್ಥಿತಿಗತಿಗಳಿಗೆ ನಾವು ಹೋಗಿಬಿಟ್ಟಿದ್ದೇವೆ ಈಗ. Our travels are affected. ನಮ್ಮ ಪ್ರಯಾಣಗಳಿಗೆ ತೊಂದರೆ ಆಗಿದೆ. And worst of all, our meetings are affected. Our churches are closed. ಅದಕ್ಕಿಂತ ಅತ್ಯಂತ ವಿಶೇಷವಾಗಿ ಆಗಿರ್ತಕ್ಕಂಥ ಸಂಗತಿ ಅಂದ್ರೆ ನಮ್ಮ ಸಭೆಗಳು ಮುಚ್ಚಲ್ಪಟ್ಟು ಕೂಟಗಳು ಇಲ್ಲದಂತಾಗಿದೆ. So let us earnestly pray that normalcy will return to our land soon. ಆದುದರಿಂದ ನಮ್ಮ ದೇಶದಲ್ಲಿ ಸಹಜ ಸ್ಥಿತಿಗೆ ಹಿಂದಿರುಗುವ ಹಾಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. In such kind of context, the only place of comfort and direction we can get is from the word of God. ಇಂಥ ಒಂದು ಪರಿಸ್ಥಿತಿಗತಿಗಳಲ್ಲಿ ನಮಗೆ ಆದರಣೆ ಕೊಡುವಂತ ಅಥವಾ ನಮಗೆ ಧೈರ್ಯವನ್ನ ಕೊಡುವಂತ ಸಂಗತಿ ಅದು ನಮ್ಮ ದೇವರ ವಾಕ್ಯದಿಂದಲೇ ಮಾತ್ರ ಸಾಧ್ಯ. And so this evening we are turning to the word of God and looking at the subject of the will of God. ನಾವು ಈ ಸಂಜೆ ವೇಳೆಯಲ್ಲಿ ದೇವರ ವಾಕ್ಯವನ್ನ ತಿರುಗಿಸಿ ಅದರ ವಿಷಯ ದೇವರ ಚಿತ್ತ ಏನು ಎಂಬುದನ್ನು ನಾವು ಕಲಿತುಕೊಳ್ಳುತ್ತೇವೆ. This was the subject that was given to me, and I believe it's a very needed subject, and it will be a spiritually edifying subject as we consider. ಈ ವಿಷಯವನ್ನು ನನಗೆ ಕೊಡಲ್ಪಟ್ಟಿತ್ತು ಮತ್ತು ಇದು ಬಹಳ ಬೇಕಾದಂತ ಅವಶ್ಯಕತೆ ಇರುವಂತ ವಿಷಯ ಎಂಬುದಾಗಿ ನಾನು ನೆನೆಸ್ತೇನೆ ಮತ್ತು ನಮ್ಮ ಆತ್ಮಿಕ ಬಲಪಡಿಸುವಿಕೆಗೆ ಇದು ಸಹಾಯ ಕೊಡುವಂತ. Once a preacher went to the church to preach, and one of the elders said, brother, please don't speak about sin or judgment. ಒಂದು ಸಾರಿ ಬೋಧಕರು ಸಭೆಗೆ ಹೋಗಿ ಬೋಧನೆ ಕೊಡ್ಲಿಕ್ಕೆ ಹೋದಾಗ ಅಲ್ಲಿ ಇದ್ದಂತ ಹಿರಿಯರು ಹೇಳಿದ್ರು, ದಯಮಾಡಿ ನೀವು ಪಾಪ ಮತ್ತು ನ್ಯಾಯ ತೀರ್ವಿಕೆಯ ಕುರಿತಾಗಿ ಮಾತನಾಡಬೇಡ್ರಿ ಎಂಬುದಾಗಿ ಹೇಳಿದರು. Because we have people with all those problems like drinking or smoking. If you speak against them, they may not come for meeting. ಇಲ್ಲಿ ಕುಡುಕರಿದ್ದಾರೆ ಮತ್ತು ಧೂಮಪಾನ ಮಾಡುವಂತವರಿದ್ದಾರೆ, ಆದುದರಿಂದ ನೀವು ಅಂತ ವಿಷಯಗಳನ್ನ ಮಾತನಾಡಿದ್ರೆ ಅವರು ಕೂಟಕ್ಕೆ ಬರುವುದಿಲ್ಲ ಎಂಬುದಾಗಿ ಹೇಳಿದರು. Preacher said, okay, let me you please tell me what I should speak about. ಆಗ ಬೋಧಕರು ಕೇಳಿದ್ರು, ಹಾಗಾದ್ರೆ ಹೇಳ್ರಿ ನೀವೇ, ನಾನು ಯಾವ ವಿಷಯದ ಕುರಿತಾಗಿ ಮಾತನಾಡಬೇಕು ಹೇಳ್ರಿ ಎಂಬುದಾಗಿ ಹೇಳಿದ್ರು. Then one of the men said, brother, you can speak about Jews, Israel. ಸಹೋದರ ಒಬ್ರು ಹೇಳಿದ್ರು, ನೀವು ಇಸ್ರಾಯೇಲ್ಯರು ಯಹೂದ್ಯರ ಕುರಿತಾಗಿ ನೀವು ಮಾತನಾಡಬಹುದು ಎಂಬುದಾಗಿ. Because in our church there are no Jews. ಯಾಕಂದ್ರೆ ನಮ್ಮ ಸಭೆಯಲ್ಲಿ ಯಹೂದ್ಯರು ಇಲ್ಲ. You speak about Jews, it will not affect us. ಆದುದರಿಂದ ನೀವು ಯಹೂದ್ಯರ ಕುರಿತಾಗಿ ನೀವು ಮಾತನಾಡ್ರಿ, ನಮಗೆ ಅದೇನು ನಮಗೆ ಪರಿಣಾಮವನ್ನು ಬೀರುವುದಿಲ್ಲ. If somebody is speaking about Israel and current events, there is so much of excitement and eagerness to listen, because it doesn't affect them, it affects somebody else. ಅಲ್ಲಿ ಇಸ್ರಾಯೇಲ್ರ ಕುರಿತಾಗಿ ನಾವು ಏನಾದ್ರೂ ಕೇಳುವುದಕ್ಕೆ ಇಷ್ಟಪಡುವುದಾದ್ರೆ ಅದು ನಾವು ಇಷ್ಟಪಡ್ತೇವೆ, ಯಾಕಂತಂದ್ರೆ ಅದು ನಮಗೇನು ಅನ್ನಿಸುವುದಿಲ್ಲ. This I believe is a subject that should and will affect each one of our lives. ಆದರೆ ನಾವು ಈ ಸಂಜೆ ವೇಳೆಯಲ್ಲಿ ನಾವು ಕೇಳಿಸಿಕೊಳ್ಳುವಂತ ವಾಕ್ಯವು ನಿಜವಾಗಿಯೂ ನಮ್ಮ ಜೀವಿತದಲ್ಲಿ ಪರಿಣಾಮವನ್ನು ಬೀರುವಂತ ಸಂಗತಿಯಾಗಿದೆ. Though there are no Jews here, I believe this topic was rightly chosen by the organizers, and I'm sure this will bless our hearts this evening. ಇಲ್ಲಿ ಯಾವುದೇ ಯಹೂದ್ಯರು ಇಲ್ಲದಿದ್ದರೂ ಸಹ ನಿಜವಾಗಿಯೂ ಆರಿಸಲ್ಪಟ್ಟಂತ ಈ ವಿಷಯವು ನಮ್ಮ ಜೀವಿತಕ್ಕೆ ಅದು ಪ್ರಯೋಜನವುಳ್ಳಂತದ್ದಾಗಿರಲಿ. Let's prayerfully sit and pray that the Lord will speak to our hearts. ಪ್ರಾರ್ಥನಾ ಪೂರ್ವಕವಾಗಿ ನೀವು ಕೇಳಿಸಿಕೊಳ್ಳ್ರಿ ಮತ್ತು ಕರ್ತನು ತಾನೇ ನಮ್ಮ ಹೃದಯಗಳಿಗೆ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. By way of introducing the subject, the questions that will come in our mind is, what is God's will? ನಾವು ಈ ವಿಷಯ ಆಧಾರವನ್ನು ನಾವು ಆಲೋಚನೆ ಮಾಡುವಾಗ ದೇವರ ಚಿತ್ತ ಎಂಬುದಾಗಿ ಹೇಳಿದ್ರೆ, ಹಾಗಾದ್ರೆ ದೇವರ ಚಿತ್ತ ಏನು ಎಂಬುದಾಗಿ ನಮಗೆ ಒಂದು ಪ್ರಶ್ನೆ ಬರ್ತದೆ. What is God's will for my life? ಹಾಗಾದ್ರೆ ನನ್ನ ಜೀವಿತದಲ್ಲಿ ದೇವರ ಚಿತ್ತ ಏನು? How can I know the will of God? ದೇವರ ಚಿತ್ತವನ್ನು ನಾನು ತಿಳ್ಕೊಳ್ಳುವುದು ಹೇಗೆ? These are some of the things that we will consider as we go forward. ಈ ಆಲೋಚನೆಗಳನ್ನ ನಾವು ಕೆಲವು ವಿಷಯಗಳನ್ನ ನಾವು ಹಾಗೆಯೇ ನಾವು ಆಲೋಚನೆ ಮಾಡುವುದಕ್ಕಿದ್ದೇವೆ. What is God's will? ದೇವರ ಚಿತ್ತ ಏನು? A will is something that is revealed from the mind.
ಆ ಚಿತ್ತ ಎಂಬುದಾಗಿ ಹೇಳಿದ್ರೆ ಅದು ಮನಸ್ಸಿನಿಂದ ಬಂದಂತ ಒಂದು ಪ್ರಕಟಣೆಯಾಗಿದೆ. You will know my will or my desire only when I speak something. ನನ್ನ ಚಿತ್ತ ಏನು ಅಥವಾ ನನ್ನ ಆಶೆ ಏನು ಎಂಬುದನ್ನ ನಾನು ಮಾತನಾಡಿದರೆ ಮಾತ್ರ ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ. And so when God is speaking, he is revealing to us his will or his mind. ಆದುದರಿಂದ ದೇವರು ಮಾತನಾಡುತ್ತಾನೆ ಎಂಬುದಾಗಿ ಹೇಳುವಾಗ ಆತನು ತನ್ನ ಮನಸ್ಸಿನಲ್ಲಿ ಏನು ಆತನ ಚಿತ್ತ ಇದೆ ಎಂಬುದನ್ನು ಆತನು ನಮಗೆ ತಿಳಿಸುವುದಕ್ಕಿದ್ದಾನೆ. So God's will is his mind or his desire that is revealed in his word. ದೇವರ ಚಿತ್ತ ಎಂಬುದಾಗಿ ಹೇಳುವಾಗ ತನ್ನ ಮನಸ್ಸಿನಲ್ಲಿ ಅಥವಾ ತನ್ನ ಆಶೆ ಏನಿತ್ತೋ ಆತನ ಚಿತ್ತ ಏನು ಎಂಬುದನ್ನು ತನ್ನ ವಾಕ್ಯದ ಮೂಲಕವಾಗಿ ಪ್ರಕಟಿಸುತ್ತಾ ಇದ್ದಾನೆ. In other words, we can say the will of God can be found in the word of God. ಇನ್ನೊಂದು ಮಾತಿನಲ್ಲಿ ನಾವು ಯೋಚಿಸುವಾಗ ದೇವರ ಚಿತ್ತವನ್ನು ದೇವರ ವಾಕ್ಯದಲ್ಲಿ ನಾವು ಕಂಡುಕೊಳ್ಳುತ್ತೇವೆ. So if the will of God is in the word of God, how can we get it or how can I know it? ಹಾಗಾದರೆ ದೇವರ ಚಿತ್ತವು ದೇವರ ವಾಕ್ಯದಲ್ಲಿ ಇರುವುದಾದರೆ ನಾನು ಅದನ್ನು ಹೇಗೆ ನಾನು ಪಡ್ಕೊಳ್ಳಲು ಸಾಧ್ಯ ಅಥವಾ ಹೇಗೆ ನಾನು ತಿಳ್ಕೊಳ್ಳಬಹುದು? The only way is to go to the word of God. ಒಂದೇ ಒಂದು ಮಾರ್ಗ, ನಾವು ದೇವರ ವಾಕ್ಯದಲ್ಲಿ ನಾವು ಹುಡುಕಬೇಕು. We need to be like the Bereans. In Acts 17 we read they were searching the scriptures daily. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಬೆರೋಯ ಸಭೆಯವರು ಅವರು ಪ್ರತಿ ದಿನಾಲೂ ಅವರು ದೇವರ ವಾಕ್ಯಗಳನ್ನು ಅವರು ಹುಡುಕಿ ಅವರು ಕಲಿಯುತ್ತಾ ಇದ್ರು. There are two ways of looking at the will of God. ಎರಡು ವಿಧವಾದಂತಹ ಸಂಗತಿಗಳು ದೇವರ ವಾಕ್ಯದ ನಾವು ಆತನ ಚಿತ್ತವನ್ನು ತಿಳ್ಕೊಳ್ಳುವುದಕ್ಕೆ ಇದೆ. One is the revealed will of God generally given for all mankind. ಒಂದು ದೇವರ ಚಿತ್ತ ಅದು ಸಾಮಾನ್ಯವಾಗಿ ಮಾನವ ಕುಲಕ್ಕೆ ಅದು ಪ್ರಕಟಿಸಲ್ಪಟ್ಟದ್ದಾಗಿದೆ. There is another will which we can a specific or personal will for each one of our lives individually. ಮತ್ತು ಇನ್ನೊಂದು ದೇವರ ಚಿತ್ತ ಏನೆಂಬುದಾಗಿ ಹೇಳಿದ್ರೆ ವೈಯಕ್ತಿಕವಾಗಿ ತಿಳಿಸಲ್ಪಟ್ಟಂತ ಒಂದು ವಿಷಯ. The will of God can be known and experienced as we go through the word of God and also spend time with the word of God. ದೇವರ ವಾಕ್ಯವನ್ನ ಓದುವುದರ ಮುಖಾಂತರ ಮತ್ತು ದೇವರ ವಾಕ್ಯದಲ್ಲಿ ನಾವು ಸಮಯವನ್ನ ಕಳೆಯುವುದರ ಮುಖಾಂತರವಾಗಿ ದೇವರ ಚಿತ್ತ ಏನೆಂಬುದನ್ನು ನಾವು ತಿಳ್ಕೊಳ್ಳಬಹುದು. There are many people who say, brother, I do not know what is the will of God for my life. ಕೆಲವರು ಹೇಳ್ತಾರೆ, ಸಹೋದರರೇ, ನನ್ನ ಜೀವಿತದಲ್ಲಿ ದೇವರ ಚಿತ್ತ ಏನು ಎಂಬುದನ್ನು ನನಗೆ ಇನ್ನೂ ಗೊತ್ತಾಗಲಿಲ್ಲ ಎಂಬುದಾಗಿ ಹೇಳ್ತಾರೆ. Well, you need to go to the word of God and spend time with the Lord to know and discern the will of God in your life. ನಿಮ್ಮ ಜೀವಿತದಲ್ಲಿ ದೇವರ ಚಿತ್ತ ಏನೆಂಬುದನ್ನು ನೀವು ತಿಳ್ಕೊಳ್ಳಬೇಕಾದರೆ ದೇವರ ವಾಕ್ಯವನ್ನು ನೀವು ಓದಿ ಅದರಲ್ಲಿ ಸಮಯವನ್ನು ಕಳೆಯಬೇಕು. It is strange to hear believers who have been in the faith for so many years still saying, brother, I don't really know what is the will of God. ಅನೇಕ ವರ್ಷಗಳು ವಿಶ್ವಾಸ ಜೀವಿತದಲ್ಲಿರುವಂತ ವಿಶ್ವಾಸಿಗಳು ಸಹ ಕೆಲವರಿಗೆ ಸಂದೇಹ ಉಂಟು, ಸಹೋದರರೇ, ನನಗೆ ದೇವರ ಚಿತ್ತ ಏನು ಎಂಬುದು ನನಗೆ ಇನ್ನೂ ಗೊತ್ತಿಲ್ಲ ಎಂಬುದಾಗಿ ಹೇಳುತ್ತಾರೆ. For example, if you are a newly married person, ಉದಾಹರಣೆಗೆ ನೀವೇನಾದ್ರೂ ಹೊಸದಾಗಿ ಮದುವೆಯಾದಂತ ವ್ಯಕ್ತಿಯಾಗಿದ್ದರೆ, I do not know if there's anybody like that in the audience here, but if suppose you are a recently married person, ಇಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ಮಂದಿ ಇಲ್ಲಿ ಈಗ ಹೊಸದಾಗಿ ಮದುವೆಯಾದವರು ಇದ್ದೀರಿ ಎಂಬುದಾಗಿ, ಆದ್ರೆ ಅಕಸ್ಮಾತ್ ಏನಾದ್ರೂ ಹಾಗೇನಾದ್ರೂ ಹೊಸದಾಗಿ ಮದುವೆಯಾದವರು ಇದ್ದರೆ, first day or second day your wife will ask, you want tea or coffee? ಮೊದಲನೇ ದಿವಸ ಅಥವಾ ಎರಡನೇ ದಿವಸ ನಿಮ್ಮ ಹೆಂಡತಿ ಕೇಳ್ತಾರೆ, ನಿಮಗೆ ಟೀ ಬೇಕಾ ಕಾಫಿ ಬೇಕೋ ಎಂಬುದಾಗಿ. Then you may say, well, in the morning I want coffee and in the evening I shall take tea. ನೀವು ಹೇಳಬಹುದು, ಬೆಳಗ್ಗಿನ ಜಾವ ನನಗೆ ಕಾಫಿ ಬೇಕು, ಸಂಜೆ ವೇಳೆಯಲ್ಲಿ ನನಗೆ ಟೀ ಕೊಟ್ರೆ ಸಾಕು ಎಂಬುದಾಗಿ. After 25 years of married life, still she is asking, you want tea or coffee? 25 ವರ್ಷಗಳು ಕಳೆದ ನಂತರವೂ ಆಕೆಯು ನಿಮ್ಮನ್ನು ಇನ್ನೂ ನಿಮಗೆ ಟೀ ಬೇಕಾ ಕಾಫಿ ಬೇಕಾ ಎಂಬುದಾಗಿ ಕೇಳುವುದಾದರೆ, there is something wrong with that relationship. ಆ ಒಂದು ಸಂಬಂಧದಲ್ಲಿ ಏನೋ ಎಡವಟ್ಟಿದೆ ಎಂಬುದಾಗಿ ಗೊತ್ತಾಗ್ತದೆ. Certain things which are revealed in the word of God, at the same time there are certain things that are specific that we can get to know as we spend time with the Lord and his word. ನಾವು ಅದೇ ಪ್ರಕಾರವಾಗಿ ಅನೇಕ ದೇವರ ಚಿತ್ತವನ್ನು ನಾವು ಆತನ ವಾಕ್ಯವನ್ನು ಓದುವುದರ ಮುಖಾಂತರ ಮತ್ತು ಆತನ ವಾಕ್ಯದಲ್ಲಿ ಸಮಯ ಕಳೆಯುವುದರ ಮುಖಾಂತರವಾಗಿ ಆತನ ಚಿತ್ತ ಏನೆಂಬುದನ್ನು ನಾವು ತಿಳ್ಕೊಳ್ಳುತ್ತೇವೆ. In Romans chapter 12 and verse number 2, ರೋಮ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ the apostle Paul says, you need to prove what is good, acceptable and perfect will of God.
ಅಲ್ಲಿ ನಾವು ನೋಡುವ ಪ್ರಕಾರ ದೇವರ ಚಿತ್ತಕ್ಕನುಸಾರವಾದದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ ಎಂಬುದಾಗಿ ನೋಡ್ತೇವೆ. You need to test it or discern the will of God. ನೀವು ಅದನ್ನ ಪರೀಕ್ಷಿಸಿ, ನೀವು ಅದನ್ನು ವಿವೇಚಿಸಿ ತಿಳುಕೊಳ್ಳಬೇಕು. In Ephesians 5:17 we are told, understand the will of God. Don't be unwise, be able to understand the will of God. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡ್ತೇವೆ, ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರ್ರಿ ಎಂಬುದಾಗಿ. Yeah, so we need to discern, we need to prove, find out what is actually the will of God in our life. ನಮ್ಮ ಜೀವಿತದಲ್ಲಿ ದೇವರ ಚಿತ್ತ ಏನು ಎಂಬುದನ್ನು ನಾವು ತಿಳಿದವರಾಗಿರಬೇಕು ಮತ್ತು ವಿವೇಚಿಸಿ ಅದನ್ನ ತಿಳ್ಕೊಳ್ಳಬೇಕು. According to Romans 12, if I live a worldly life, ungodly life, a world compromising life, it will be very difficult for me to discern and understand what is God's perfect will for my life. ನನ್ನ ಜೀವಿತದಲ್ಲಿ ನಾನು ಇಹಲೋಕದ ನಡವಳಿಕೆಯ ಪ್ರಕಾರವಾಗಿ ನಾನು ನಡೆಯುತ್ತಿದ್ದರೆ ಆಗ ನನಗೆ ದೇವರ ಚಿತ್ತ ಏನೆಂಬುದನ್ನ ವಿವೇಚಿಸಿ ತಿಳುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. The Lord wants us to be mature and fully understand the will of God. ದೇವರು ನಮ್ಮನ್ನ ಪರಿಪಕ್ವವುಳ್ಳವರಾಗಿ ನಾವು ಆತನ ಚಿತ್ತ ಏನೆಂಬುದನ್ನು ತಿಳ್ಕೊಳ್ಳಬೇಕೆಂಬುದಾಗಿ ಆತನು ಇಷ್ಟಪಡುವಂತವನಾಗಿದ್ದಾನೆ. So with that in mind, we are looking at some important verses in the scripture which tells us as to what is God's will for our life. ಆದುದರಿಂದ ಕೆಲವು ವಾಕ್ಯ ಭಾಗಗಳನ್ನು ನಾವು ನೋಡುವಾಗ ದೇವರ ಚಿತ್ತ ನನ್ನ ಜೀವಿತದಲ್ಲಿ ಏನು ಎಂಬುದನ್ನು ನಾವು ತಿಳ್ಕೊಳ್ಳುತ್ತೇವೆ. Let's turn to John's Gospel, chapter 6 and verse number 40. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 40ನೇ ವಚನವನ್ನ ನಾವು ನೋಡುವುದಾದರೆ, it's a familiar portion, but still we can read it and refresh our memories. ನಮಗೆ ಇದು ಚಿರಪರಿಚಿತವಾದಂತ ವಾಕ್ಯ ಭಾಗವಾದರೂ ಸಹ ನಾವು ಓದಿ ಅದನ್ನ ನಾವು ಪುನರ್ಮನನ ಮಾಡಿಕೊಳ್ಳುತ್ತೇವೆ. John 6 and verse number 40. ಯೋಹಾನ 6:40 ನಾನು ಓದ್ತೇನೆ. ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ. This is the will of God, that everyone who sees the Son should believe in him and he should have everlasting life. ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ. There is another verse that I can add to that from Mark's Gospel, chapter 3 and verse number 35. ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ 35ನೇ ವಚನವನ್ನು ನಾನು ಈ ವಾಕ್ಯ ಭಾಗಕ್ಕೆ ನಾನು ಸೇರಿಸುತ್ತೇನೆ. Whosoever shall do the will of God, the same is my brother and my sister. ದೇವರ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನ್ನು ತಂಗಿಯೂ ತಾಯಿಯೂ ಆಗಬೇಕು ಅಂದನು. Alright, you put these two verses together, you understand that when you do the will of God, you enter into a very special relationship with the Lord. ಈ ಎರಡು ವಾಕ್ಯ ಭಾಗಗಳನ್ನು ನಾವು ಆಲೋಚನೆ ಮಾಡುವಾಗ ನೀವು ದೇವರ ಚಿತ್ತವನ್ನ ಅರ್ಥ ಮಾಡಿಕೊಂಡಾಗ ಒಂದು ವಿಶೇಷವಾದಂತ ಸಂಬಂಧಕ್ಕೆ ನೀವು ಒಳಗಾಗುತ್ತೀರಿ. What is that? ಹಾಗಾದ್ರೆ ಅದೇನು? That is to be born into the family of God. ದೇವರ ಕುಟುಂಬದಲ್ಲಿ ಹೊಸದಾಗಿ ಹುಟ್ಟುವಂತದ್ದು ಆಗಿದೆ. It is God's will that everyone should believe in the name of the Lord Jesus. ಪ್ರತಿಯೊಬ್ಬನು ಸಹ ಕರ್ತನಾದ ಯೇಸು ಕ್ರಿಸ್ತನ ನಾಮದ ಮೇಲೆ ನಂಬಿಕೆ ಇಡಬೇಕೆಂಬುದು ಆತನ ಚಿತ್ತವಾಗಿದೆ. Salvation is a good news for for the whole world. ಇಡೀ ಪ್ರಪಂಚಕ್ಕೆ ರಕ್ಷಣೆ ಎಂಬುದು ಒಂದು ಒಳ್ಳೆಯ ವಾರ್ತೆಯಾಗಿದೆ. That is why the Lord said in the Great Commission, go into all the world and make disciples of all nations. ಆದುದರಿಂದ ಕರ್ತನಾದ ಯೇಸು ಸ್ವಾಮಿ ಹೋಗುವುದಕ್ಕಿಂತ ಮುಂಚಿತವಾಗಿ ಒಂದು ಮಹಾ ಅಪ್ಪಣೆಯನ್ನು ಕೊಟ್ಟಿದ್ದಾನೆ, ನೀವು ಹೊರಟು ಹೋಗಿ ಲೋಕದ ಕಟ್ಟಕಡೆಯವರೆಗೂ ನನ್ನ ವಾಕ್ಯ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ. Believe in Jesus, and when we are born again, we are entering into a very special relationship of being brother and sister in the family of the Lord Jesus. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಡುವಾಗ ಒಂದು ವಿಶೇಷವಾದಂತ ಸಂಬಂಧಕ್ಕೆ ನಾವು ಒಳಗಾಗುತ್ತೇವೆ. ಅಂದರೆ ದೇವರ ಕುಟುಂಬದಲ್ಲಿ ನಾವು ಸಹೋದರ ಸಹೋದರಿ ಅಣ್ಣ ತಂಗಿ ನಾವು ಆಗುತ್ತೇವೆ. I know almost all of you who are listening to us this evening are believers in Jesus Christ. ನನಗೆ ಗೊತ್ತಿದೆ, ಇಲ್ಲಿ ಕೇಳಿಸಿಕೊಳ್ಳುತ್ತಿರುವಂತ ನಿಮ್ಮಲ್ಲಿ ಅನೇಕರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಬಿಟ್ಟಂತ ವಿಶ್ವಾಸಿಗಳಾಗಿದ್ದೀರಿ. In case there is somebody, maybe some children or somebody who are listening to us who have not yet placed their trust in the Lord, remember, this is God's will for your life, that you believe in Jesus.
ಏನಾದರೂ ನಮ್ಮ ಮಕ್ಕಳೋ ಅಥವಾ ಇನ್ಯಾರೋ ನಂಬಿಕೆ ಇಡದೇ ಇರುವವರು ಇಲ್ಲಿ ಕೇಳಿಸಿಕೊಳ್ಳುತ್ತಾ ಇದ್ದರೆ ಜ್ಞಾಪಕ ಇಟ್ಟುಕೊಳ್ಳ್ರಿ, ದೇವರ ಚಿತ್ತ ನಿಮ್ಮ ಜೀವಿತದಲ್ಲಿ ಆತನ ಮಗನಾದ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕೆಂಬುದೇ. You don't need to ask the question, is it God's will for me to be saved? ಕರ್ತನ ಚಿತ್ತವು ನಾನು ರಕ್ಷಣೆ ಹೊಂದಬೇಕೋ ಎಂಬುದಾಗಿ ನೀವು ಪ್ರಶ್ನೆ ಕೇಳುವುದು ಬೇಡ. It is a revealed will of God that we who hear the good news of Jesus Christ should believe in him and become a family member in the church of God. ಯಾಕಂದರೆ ಇದು ದೇವರ ವಾಕ್ಯದಲ್ಲಿ ಪ್ರಕಟಗೊಂಡಿರುವಂತ ವಿಷಯವಾಗಿದೆ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತ ಪ್ರತಿಯೊಬ್ಬನು ದೇವರ ಸಭೆ, ದೇವರ ಕುಟುಂಬಕ್ಕೆ ಆತನು ಸೇರಿದಂತವನಾಗಿದ್ದಾನೆ. And since I believe that most of us are believers here, I leave that point there and we go to 1 Thessalonians chapter 4. ನಾನು ಈ ಗುಂಪಿನಲ್ಲಿ ಇರ್ತಕ್ಕಂಥವರೆಲ್ಲರೂ ವಿಶ್ವಾಸಿಗಳಿದ್ದಾರೆ ಎಂಬುದಾಗಿ ನಾನು ನೆನೆಸಿ ನಾನು ಆಲೋಚನೆಯನ್ನು ಅಲ್ಲಿಗೆ ನಿಲ್ಲಿಸಿ ಮೊದಲನೇ ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯಕ್ಕೆ ವಾಕ್ಯ ಭಾಗಕ್ಕೆ ನಾನು ಬರ್ತೇನೆ. Verse number 3. 3ನೇ ವಚನ. ಮೊದಲನೇ ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. Yes, this is God's will that we should live a sanctified and a holy life. ನಾವು ಪರಿಶುದ್ಧರಾಗಿ ಶುದ್ಧರಾಗಿ ಜೀವಿಸಬೇಕೆಂಬುದು ದೇವರ ಚಿತ್ತವಾಗಿದೆ. And having said that, in verse number 4, Apostle Paul says we need to possess our vessel in sanctification or keep our bodies in holiness. ನಾವು ಅಲ್ಲಿ ನೋಡ್ತೇವೆ, ದೇವರ ಚಿತ್ತವು ನಾವು ಶುದ್ಧರಾಗಿರಬೇಕು ಮತ್ತು ಹಾದರ ಅಥವಾ ಕಾಮಾಭಿಲಾಷಿಗೆ ದೂರವಾಗಿರಬೇಕು, ನಮ್ಮ ದೇಹವನ್ನು ನಾವು ಕಾಯ್ದುಕೊಳ್ಳಲು ನಾವು ಇರಬೇಕು ಎಂಬುದಾಗಿ ನಾವು ಕಂಡುಕೊಳ್ತೇವೆ. Apostle Peter in his epistle says, be holy even as I who called you is holy. ಅಪೊಸ್ತಲನಾದಂತ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಹೇಳ್ತಾನೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂಬುದಾಗಿ ದೇವರು ಹೇಳುತ್ತಾನೆ ಎಂಬುದಾಗಿ ಹೇಳಿದ್ದಾನೆ. Having been born into the family of God and children of God, it is our duty to behave like the children of God. ದೇವರ ಕುಟುಂಬಕ್ಕೆ ಸೇರಿದಂತ ನಾವುಗಳು ತಂದೆಯಾದ ದೇವರ ಪ್ರಕಾರವಾಗಿಯೇ ನಾವು ಮಕ್ಕಳಾಗಿ ನಾವು ನಡೆಕೊಳ್ಳಬೇಕಾಗುತ್ತದೆ. Sanctification is something that happens on a day-to-day basis. ಶುದ್ಧೀಕರಣವು ನಮ್ಮ ಪ್ರತಿ ದಿನವೂ ನಿತ್ಯವೂ ಆಗಬೇಕಾದಂತ ಕಾರ್ಯ ಆಗಿದೆ. It is to run away or to shun from anything that is evil. ದುಷ್ಟತನದಿಂದ ತಪ್ಪಿಸಿಕೊಂಡು ಓಡಿ ಹೋಗುವಂತ ಸಂಗತಿ ಅದಾಗಿದೆ. Remember, we are called as saints. That word saint actually means holy ones. ಸೈಂಟ್ಸ್ ಎಂಬುದಾಗಿ ಹೇಳುವಾಗ ನಾವು ಪರಿಶುದ್ಧರು ಎಂಬಂತ ಅರ್ಥವನ್ನು ಕೊಡುತ್ತದೆ. What is the process that the Lord has instituted that we can live a sanctified and a holy life? ಹಾಗಾದರೆ ನಾವು ಶುದ್ಧರಾಗಿ ನಮ್ಮ ಜೀವಿತದಲ್ಲಿ ನಡ್ಕೊಳ್ಳುವಾಗ ದೇವರು ನಮಗೆ ಕೊಡಬಹುದಾದಂತ ಸಂಗತಿಗಳೇನು? In John's Gospel chapter 17 and verse 17, the Lord says, sanctify them through thy truth and thy word is truth. ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡ್ತೇವೆ, ನಿನ್ನ ವಾಕ್ಯವೇ ಸತ್ಯವು ಎಂಬುದಾಗಿ ನಾವು ನೋಡ್ತೇವೆ. God has to be used as a media to be sanctified or to live a holy life. ದೇವರು ನಮ್ಮನ್ನ ಶುದ್ಧರಾಗಿ ಶುದ್ಧತೆಯ ಜೀವಿತವನ್ನು ನಡೆಸಬೇಕೆಂಬುದಾಗಿ ಆತನು ನಮ್ಮನ್ನು ಇಷ್ಟಪಡುವಂತವನಾಗಿದ್ದಾನೆ. In the epistle of James we know that the word of God is compared to a mirror. ಯಾಕೋಬನ ಪತ್ರಿಕೆಯಲ್ಲಿ ನಮಗೆ ಗೊತ್ತಿದೆ, ದೇವರ ವಾಕ್ಯವನ್ನು ಒಂದು ಕನ್ನಡಿಗೆ ಹೋಲಿಸಲಾಗಿದೆ. 23 it is there. I'm not going to read to save time. There we are told that you will see your natural face in the mirror as if when you are reading the word of God. ನಾವು ಅಲ್ಲಿ ಸಮಯವನ್ನು ಉಳಿಸುವುದಕ್ಕಾಗಿ ವಾಕ್ಯ ಭಾಗವನ್ನು ಓದ್ತಾ ಇಲ್ಲ, ಆದರೆ ಅಲ್ಲಿ ಹೇಳಲ್ಪಟ್ಟಿದೆ, ಅಲ್ಲಿ ನಾವು ದೇವರ ವಾಕ್ಯವನ್ನು ಓದುವಾಗ ಅದು ನಮಗೆ ಕೈಗನ್ನಡಿ ಹಾಗೆ ನಮ್ಮನ್ನ ಅದು ತೋರ್ಪಡಿಸುವಂತದ್ದಾಗಿದೆ. The natural face is the face that is actually it is. It is not something that you have applied cream and powder and all artificial things, but as it is. ಅಲ್ಲಿ ಕನ್ನಡಿಯಲ್ಲಿ ನಾವು ನೋಡುವಾಗ ನಮ್ಮ ನೈಜ ಮುಖವನ್ನೇ ಅದು ತೋರಿಸುವಂತದ್ದಾಗಿದೆ. And when you see your face like that, what do? ಅದೇ ಪ್ರಕಾರವಾಗಿ ನಮ್ಮ ಮುಖವನ್ನು ಅದರಲ್ಲಿ ನೋಡುವಾಗ ನಾವೇನ್ ಮಾಡ್ತೇವೆ? Immediately wash our face. ಏನಾದ್ರೂ ಅಲ್ಲಿ ಕಲೆಗಳಿದ್ರೆ ನಾವು ಮುಖವನ್ನ ತೊಳಿತೇವೆ. Nobody says, okay, let it be there, I will go with that dirt throughout the day. ಇರ್ಲಿ ಪರವಾಗಿಲ್ಲ, ಅಲ್ಲಿ ಮಸಿ ಬೆಳ್ಕೊಂಡಿದ್ರೆ ನಾನು ಇಡೀ ದಿವಸ ಹಾಗೆಯೇ ನಾನು ಓಡಾಡಿಕೊಂಡಿರ್ತೇನೆ ಎಂಬುದಾಗಿ ಯಾರು ಹೇಳುವುದಿಲ್ಲ.
You see, in Ephesians 5, and we are told that the word of God is compared to water. ಎಫೆಸ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯವನ್ನು ಒಂದು ನೀರಿಗೆ ಹೋಲಿಸಲಾಗಿದೆ. So the mirror reflects our defects. ಹೇಗೆ ಕನ್ನಡಿಯು ನಮ್ಮ ಪ್ರತಿಬಿಂಬವನ್ನ ಪ್ರತಿಬಿಂಬಿಸ್ತದೋ, and the water has to be used to cleanse ourselves. ಆ ನೀರು ಸಹ ನಮ್ಮನ್ನ ಶುದ್ಧಗೊಳಿಸಿಕೊಳ್ಳುವುದಕ್ಕೆ ಇರಬೇಕಾದಂತಹ ಒಂದು ವಸ್ತು ಆಗಿದೆ. This is the will of God, that we need to cleanse ourselves on a day-to-day basis, applying the word of God that we hear. ನಾವು ಕೇಳಿಸಿಕೊಳ್ಳುವಂತ ವಾಕ್ಯಗಳ ಮೂಲಕವಾಗಿ ಪ್ರತಿನಿತ್ಯ ಅನುದಿನವೂ ನಮ್ಮನ್ನು ಶುದ್ಧೀಕರಣಗೊಳಿಸಿಕೊಳ್ಳಬೇಕು. ಹೇಗೆ ನಾವು ನೀರಿನಲ್ಲಿ ಶುದ್ಧೀಕರಣ ಮಾಡಿ ತೊಳೆದುಕೊಳ್ಳುತ್ತೇವೋ ಹಾಗೆ. How much of the word of God we are showered with, or we are feeding upon. ನಾವು ಎಷ್ಟೊಂದು ವಾಕ್ಯಗಳನ್ನ ನಾವು ಕೇಳಿಸಿಕೊಳ್ತಾ ಇದ್ದೇವೆ, ನಮ್ಮ ಮೇಲೆ ಎಷ್ಟೊಂದು ಆತನ ವಾಕ್ಯಗಳು ಸುರಿಯಲ್ಪಡ್ತಾ ಇವೆ. Every day we hear the word of God, we read it by ourselves, and if we are going to meetings, we are hearing from there. So much of it is being pumped into our heads. ನಾವು ಅನೇಕ ವಾಕ್ಯಗಳನ್ನ ನಾವು ಕೇಳಿಸಿಕೊಳ್ತೇವೆ, ನಾವು ವೈಯಕ್ತಿಕ ಓದುವಿಕೆಯಲ್ಲಿ ನಾವು ಓದಿಕೊಳ್ಳುತ್ತೇವೆ ಮತ್ತು ಸಭೆಗಳಲ್ಲಿ ಕೇಳಿಸಿಕೊಳ್ತೇವೆ. ಎಷ್ಟೊಂದು ವಾಕ್ಯಗಳು ನಮ್ಮ ತಲೆ ಒಳಗಡೆ ಅದು ನುಗ್ಗುವಂತದ್ದಾಗಿದೆ. Now also you are all listening to the word of God. ಈಗಲೂ ಸಹ ನೀವು ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುತ್ತಾ ಇದ್ದೀರಿ. While we hear or after we hear, what do we do? ನಾವು ಕೇಳಿಸಿಕೊಂಡ ನಂತರ ನಾವು ಏನು ಮಾಡ್ತೇವೆ? The best thing that we do is to put some marks or some grade upon the speaker. ಅತ್ಯುತ್ತಮವಾದಂತ ಸಂಗತಿ ನಾವು ಮಾಡುವಂತದ್ದು ಅಂತಂದ್ರೆ ಬೋಧಕರ ಮೇಲೆ ನಾವು ಇಷ್ಟು ಅಂಕಗಳು ಎಂಬುದಾಗಿ ನಾವು ತೀರ್ಮಾನ ಮಾಡ್ತೇವೆ. Most of us are good school teachers. We can sit and grade the preacher, grade the teacher, and say, today boring message, brother, nothing was there, or it was not bad. Okay, we put grades and we fail to apply what we hear. ನಾವು ನಮ್ಮಲ್ಲಿ ಅನೇಕರು ಶಿಕ್ಷಕರಿದ್ದೇವೆ, ನಾವು ಹೇಳ್ತೇವೆ ಇದನ್ನೆಲ್ಲ ತೀರ್ಪು ಮಾಡಲಿಕ್ಕೆ ಸಾಧ್ಯ ಉಂಟು. ಹೇಗೆ ಅಂತಂದ್ರೆ, ಈ ದಿನದ ಮೆಸೇಜ್ ಅದು ತುಂಬಾ ಬೋರಿಂಗ್ ಆಗಿತ್ತು, ಅಥವಾ ಈ ದಿನದ ಮೆಸೇಜ್ ಸಾಧಾರಣವಾಗಿತ್ತು. ಹೀಗೆ ನಾವು ಗ್ರೇಡ್ ಮಾಡ್ತೇವೆ, ಅದಕ್ಕೆ ಅಂಕ ಕೊಡ್ತೇವೆ. ಆದ್ರೆ ಅದನ್ನ ನಮ್ಮ ದಿನನಿತ್ಯ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದಕ್ಕಿಲ್ಲ. Once there was an advertisement about a soap that will cleanse away all kinds of dirt. ಒಂದು ಸಾರಿ ಎಲ್ಲಾ ಕೊಳೆಯನ್ನು ತೆಗೆದು ಹಾಕುವಂತ ಒಂದು ಸಾಬೂನಿನ ಒಂದು ಜಾಹೀರಾತು ಉಂಟಾಯಿತು. So some people wanted to really find out, is it really going to remove all kinds of dirt? ಕೆಲವು ಜನರಿಗೆ ಅದು ನಿಜವಾಗ್ಲೂ ಆ ಸಾಬೂನು ಎಲ್ಲಾ ಕೊಳೆಯನ್ನು ತೆಗಿತದ ಎಂಬುದಾಗಿ ಅನುಮಾನ ಬಂತು. They wanted to find out from the company what kind of chemicals they are using to make all kinds of dirt to go. ಹಾಗಾದ್ರೆ ಆ ಕಂಪನಿಯವರು ಈ ಸಾಬೂನಿನಲ್ಲಿ ಎಂತೆಂತ ರಾಸಾಯನಿಕ ವಸ್ತುಗಳನ್ನ ಸೇರಿಸಿ ಎಲ್ಲಾ ಕೊಳೆಯನ್ನ ತೆಗೆದು ಹಾಕುವಂತ ಸಂಗತಿಯನ್ನ ಇಟ್ಟಿದ್ದಾರೆ ಎಂಬುದಾಗಿ ತಿಳ್ಕೊಳ್ಳುವ ಆಶಯ ಉಂಟಾಯಿತು. So they went to the company, and by the time it was evening, they saw the workers who were coming out of that soap company. ಮತ್ತು ಆ ಕಂಪನಿಯ ಬಳಿ ಹೋಗಿ ಆ ಕಂಪನಿಯಿಂದ ಅನೇಕ ಕರ್ತವ್ಯವನ್ನ ನಿರ್ವಹಿಸಿ ಹಿಂತಿರುಗುತ್ತಾ ಇದ್ದಂತ ಕೆಲಸಗಾರರನ್ನ ಭೇಟಿ ಮಾಡಿದ್ರು. Outside the company there's a big board that says all kinds of dirt this soap will remove. ಅಲ್ಲಿ ಹೊರಗಡೆ ದೊಡ್ಡ ಕಂಪನಿಯ ಹೊರಗಡೆ ದೊಡ್ಡ ಒಂದು ನಾಮಫಲಕ ಇತ್ತು, ಈ ಸಾಬೂನಿನಿಂದ ಎಲ್ಲಾ ಕೊಳೆಯು ಅದು ತೊಳೆಯಲ್ಪಡುತ್ತದೆ ಎಂಬುದಾಗಿ. So when they saw these workers coming out, they asked, sir, you are working in this company? ಅಲ್ಲಿ ಕೆಲಸಗಾರರು ಹೊರಕ್ಕೆ ಬರುವಾಗ ಇವರು ಕೇಳಿದ್ರು, ನೀವು ಈ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ? Yes, we are producing a soap that will remove all kinds of dirt. ಹೌದೌದು, ಈ ಒಂದು ಕಂಪನಿಯಲ್ಲಿ ನಾವು ಸಾಬೂನು ತಯಾರಿಸ್ತೇವೆ, ಅದು ಎಲ್ಲಾ ಕೊಳೆಯನ್ನ ಅದು ನಿವಾರಿಸ್ತದೆ. Then this man said, yes sir, that is good, but look at your dress, you are full of dirt. ಆಗ ಅವರು ಹೇಳಿದ್ರು, ಸರಿ ನೀವು ಹೇಳ್ತಾ ಇರೋದು ಸರಿ, ಆದ್ರೆ ನಿಮ್ಮ ಬಟ್ಟೆಯನ್ನ ನೋಡ್ರಿ ಎಷ್ಟೊಂದು ಕೊಳೆ ತುಂಬಿದೆ. Then he said, sir, we are only supplying, brother, we are not applying. ಅವ್ರು ಹೇಳಿದ್ರು, ನಾವು ಕೇವಲ ನಾವು ಒದಗಿಸುವಂತವರು, ಆದ್ರೆ ನಾವು ಉಪಯೋಗಿಸುವಂತವರಲ್ಲ ಎಂಬುದಾಗಿ ಹೇಳ್ತಾರೆ. I think that is our problem many times. We are good at supplying to others, but very difficult and very rarely we apply it to ourselves, and thereby we fail to achieve the purpose of the word that we hear every day. ಇದು ಕೂಡ ನಮ್ಮದೇ ಸಮಸ್ಯೆ. ಇದೇ ಪ್ರಕಾರವಾಗಿ ನಮ್ಮ ಸಮಸ್ಯೆ ಇದೆ. ನಾವು ಅನೇಕರಿಗೆ ತಿಳಿಸ್ತೇವೆ, ಆದ್ರೆ ಆ ವಾಕ್ಯವು ನನ್ನ ಜೀವಿತದಲ್ಲಿ ಏನು ಹೇಳ್ತದೆ ಎಂಬುದನ್ನು ನಾವು ಅಳವಡಿಸಿಕೊಳ್ಳುವುದಕ್ಕೆ ನಾವು ವಿಫಲರಾಗುತ್ತೇವೆ. Holy life. ನಾವು ಒಂದು ಶುದ್ಧ ಜೀವಿತವನ್ನ ಜೀವಿಸುವುದಕ್ಕೆ ನಾವು ಇರಬೇಕು. The standard of our holiness is none but the Lord Jesus Christ. ನಮ್ಮ ಪರಿಶುದ್ಧತೆಗೆ ಮಾದರಿ ಯಾರಾಗಿರ್ಬೇಕೆಂಬುದಾಗಿ ಹೇಳಿದ್ರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಜೀವಿತವೇ ಆಗಿದೆ.
In First John chapter 3 and verse number 3, Apostle John says, everyone who has this hope should purify himself even as he, that is the Lord Jesus Christ, is pure. 1 ಯೋಹಾನ 3:3 ನೋಡ್ತೇವೆ, 3ನೇ ವಚನ, ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. May we live a holy life. That is God's will for our life. ದೇವರ ಚಿತ್ತವು ಏನು ಎಂಬುದನ್ನು ತಿಳ್ಕೊಂಡವರಾಗಿ ನಾವು ಒಂದು ಪರಿಶುದ್ಧವಾದಂತ ಜೀವಿತವನ್ನ ಜೀವಿಸೋಣ. Thirdly, we come to 1 Thessalonians chapter 5. ಮೂರನೇದಾಗಿ ಮೊದಲನೇ ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯಕ್ಕೆ ಬರ್ತೇವೆ. Verse number 18. 18ನೇ ವಚನ. ಮೊದಲನೇ ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. Here is another will of God revealed there, which says, be thankful. In everything give thanks. This is God's will for our life. ಇಲ್ಲಿ ನಾವು ಇನ್ನೊಂದು ದೇವರ ಚಿತ್ತವನ್ನು ನೋಡ್ತೇವೆ. ಅದೇನಂತಂದ್ರೆ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ದೇವರ ಚಿತ್ತ. There are numerous passages in the Bible or in the New Testament also which signifies to us the importance of being thankful. ಅನೇಕ ವಾಕ್ಯ ಭಾಗಗಳು ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಗಳಲ್ಲೂ ಸಹ ಉಂಟು. ಅಂತಂದ್ರೆ ನಾವು ಯಾವ ರೀತಿಯಲ್ಲಿ ಕೃತಜ್ಞತಾ ಸ್ತುತಿ ಉಳ್ಳವರಾಗಿರಬೇಕೆಂಬುದಕ್ಕೆ. But then due to lack of time, I am not going to all the details, but I leave that for you to think about how seldom we are thankful and grateful for the blessings that we receive. ಆದರೆ ನಾನು ಸಮಯದ ಅಭಾವದಿಂದ ನಾನು ಅದೆಲ್ಲದಕ್ಕೂ ಹೋಗುವುದಿಲ್ಲ. ಆದರೆ ನೀವು ಅದರ ಕುರಿತಾಗಿ ಯೋಚನೆ ಮಾಡ್ರಿ, ನಾವು ಆತನಿಂದ ಹೊಂದಿದಂತ ಆಶೀರ್ವಾದಗಳಿಗೆ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. We are usually thankful for the blessings or the good things that happen in our life. ನಮ್ಮ ಜೀವಿತ ಕಾಲದಲ್ಲಿ ಉಂಟಾಗುವಂತ ಒಳ್ಳೆ ಕಾರ್ಯಗಳಿಗೋಸ್ಕರವಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸುವಂತ. But are we thankful for the bad things that happen in our life? ನಮಗೆ ಸಂಭವಿಸುವಂತ ಕೆಟ್ಟ ವಿಷಯಗಳಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವಂತವರಾಗಿರಬೇಕಾ? Or the unwanted things or the sickness that God allows us to go through? ನಮಗೆ ಬರುವಂತ ರೋಗಗಳು ಅಥವಾ ನಮಗೆ ಬೇಡವಾದಂತ ವಿಷಯಗಳು, ಅದಕ್ಕೆ ನಾವು ದೇವರಿಗೆ ನಾವು ಸ್ತೋತ್ರ ಸಲ್ಲಿಸಬೇಕಾ? And Paul says in everything, that includes the negative and the positive, the good and the bad. ಪೌಲನು ಇಲ್ಲಿ ಹೇಳುವಾಗ ಎಲ್ಲದರಲ್ಲಿಯೂ ಎಂಬುದಾಗಿ ಹೇಳುವಾಗ ಅಲ್ಲಿ ಧನಾತ್ಮಕ ಋಣಾತ್ಮಕ ಅಥವಾ ಒಳ್ಳೆಯದು ಕೆಟ್ಟದ್ದು ಎಲ್ಲದಕ್ಕೂ ನಾವು ಸ್ತೋತ್ರ ಸಲ್ಲಿಸುವಂತವರಾಗಿರಬೇಕು. Can we thank God even for this COVID-19 or this pandemic? ಈ COVID-19 ಭಯಂಕರ ರೋಗಕ್ಕೆ ನಾವು ಸ್ತೋತ್ರ ಸಲ್ಲಿಸಬೇಕಾ? Well, we might say, what is there to thank the Lord, brother? We have to complain only, is it not? ನೀವು ಹೇಳ್ಬಹುದು, ಏನ್ ಸಹೋದರರೇ, ಇದಕ್ಕೆ ಸ್ತೋತ್ರ ಏನ್ ಕೊಡೋದು, ನಾವು ದೇವರನ್ನ ದೂಷಿಸಬೇಕಲ್ವೇ ಎಂಬುದಾಗಿ ಹೇಳ್ಬಹುದೇನೋ. Many times we only complain about what we don't have. We have not been able to be thankful for what we have. ನಾವು ಅನೇಕ ಸಾರಿ ನಾವು ಪಡೆಯದೇ ಇರುವುದಕ್ಕೆ ನಾವು ದೇವರನ್ನ ದೂಷಿಸ್ತೇವೆ, ಆದರೆ ನಾವು ಹೊಂದಿರುವಂತದ್ದಕ್ಕೆ ದೇವರನ್ನ ನಾವು ಕೊಂಡಾಟ ಸಲ್ಲಿಸುವುದಿಲ್ಲ. You must have heard the story of the man who was complaining, I have no shoes, I need shoes, till he saw a man without legs and he said, thank you Lord, I have legs at least. ಒಬ್ಬ ವ್ಯಕ್ತಿಯು ನನಗೆ ಶೂಗಳಿಲ್ಲ ಎಂಬುದಾಗಿ ಆಪಾದನೆ ಮಾಡ್ತಾ ಇದ್ದನು. ಎಲ್ಲಿಯವರೆಗೆ ಹಾಗೆ ಹೇಳ್ತಾ ಇದ್ದನು ಎಂಬುದಾಗಿ ಹೇಳಿದ್ರೆ, ಅವನು ಒಬ್ಬ ಕುಂಟನನ್ನ ನೋಡಿ ಆತನು ಆಮೇಲೆ ದೇವರಿಗೆ ಸ್ತೋತ್ರ ಸಲ್ಲಿಸಿದನು. ಅಯ್ಯೋ ದೇವರೇ, ನನಗೆ ಕಾಲಾದ್ರೂ ಇದೆಯಲ್ಲ ಎಂಬುದಾಗಿ ಆತನು ಸ್ತೋತ್ರ ಸಲ್ಲಿಸಿದನು. You must have heard the story of Matthew Henry, who was a Bible commentator. When his house was ransacked by thieves, he got on his knees and he said, thank you Lord for allowing them to take only the books and not me, and for sparing my life. ಮ್ಯಾಥ್ಯೂ ಹೆನ್ರಿ ಅಂತಕ್ಕಂಥವ್ರು ಬೈಬಲ್ ಕಾಮೆಂಟೇಟರ್ ಆಗಿರ್ತಕ್ಕಂಥವ್ರು, ಅವರು ತಮ್ಮ ಮನೆಯಲ್ಲಿ ದರೋಡೆಕೋರರು ಬಂದು ಎಲ್ಲವನ್ನ ದೋಚಿಕೊಂಡು ಹೋದಾಗ ಅವರು ಮೊಣಕಾಲೂರಿ ದೇವರಿಗೆ ಸ್ತೋತ್ರ ಮಾಡಿದ್ರು. ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ, ಎಲ್ಲಾ ಪುಸ್ತಕಗಳನ್ನ ತಕೊಂಡೋಗಿದ್ದಾರೆ, ಆದ್ರೆ ನನ್ನನ್ನು ಉಳಿಸಿದ್ದಾರೆ, ಅದಕ್ಕೆ ಸ್ತೋತ್ರ ಎಂಬುದಾಗಿ. So in every circumstances of our life that is permitted by God, we can be thankful. ನಾವು ಪ್ರತಿಯೊಂದು ಸಂದರ್ಭದಲ್ಲಿಯೂ ನಮ್ಮ ಜೀವಿತ ಕಾಲದಲ್ಲಿ ನಾವು ಅದು ಹೋಗುವಾಗ ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರ ಮಾಡುವಂತವರಾಗಿರಬೇಕು. That is the will of God in our life. ಇದು ನಮ್ಮ ಜೀವಿತದಲ್ಲಿ ದೇವರ ಚಿತ್ತವಾಗಿದೆ. Let's turn to 1 Peter chapter 2 and verse 15. Our time is running fast, so we'll try to go faster, please. ನಾವು ಸಮಯ ಹೋಗ್ತಾ ಇರುವುದರಿಂದ ವೇಗವಾಗಿ ಹೋಗ್ತೇವೆ. ಮೊದಲನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ
Chapter 2 verse 15. For this is the will of God, that by well doing you may put to silence the ignorance of foolish men. ಮೊದಲನೇ ಪೇತ್ರ 2ನೇ ಅಧ್ಯಾಯ 15ನೇ ವಚನ. ತಿಳಿಯದೆ ಮಾತಾಡುವ ಮೂಢ ಜನರ ಬಾಯನ್ನು ನೀವು ಒಳ್ಳೆ ನಡತೆಯಿಂದ ಕಟ್ಟಬೇಕೆಂಬುದೇ ದೇವರ ಚಿತ್ತ. Now here is Apostle Peter speaking about the will of God. ಇಲ್ಲಿ ಪೇತ್ರನು, ಅಪೊಸ್ತಲನಾದಂತ ಪೇತ್ರನು ದೇವರ ಚಿತ್ತವನ್ನು ತಿಳಿಸ್ತಾ ಇದ್ದಾನೆ. He says we need to put people to silence. There are foolish people, there are ignorant people who may say many things or do many things against us. We need to put them to silence. ತಿಳಿಯದೇ ಇರುವಂತ ಜನರಿದ್ದಾರೆ, ಮೂಢ ಜನರಿದ್ದಾರೆ. ನಾವು ಅವರ ಬಾಯಿಯನ್ನ ಹೇಗೆ ಕಟ್ಟಬೇಕೆಂಬುದನ್ನು ನಾವು ತಿಳ್ಕೊಳ್ಳಬೇಕು. How can we put them to silence? ಹಾಗಾದ್ರೆ ನಾವು ಹೇಗೆ ಅವರ ಬಾಯಿಯನ್ನ ಕಟ್ಟಬಹುದು? Peter says the will of God is that you should be good to them, or by doing good to them you can put them to silence. ನೀವು ಒಳ್ಳೆ ನಡತೆಯನ್ನ ನಡೆಯುವಾಗ ಅವರನ್ನ ನೀವು ಕಟ್ಟಿ ಹಾಕಬಹುದು ಎಂಬುದಾಗಿ ಪೇತ್ರನು. Another way of saying it is overcome the evil with good. ಇನ್ನೊಂದು ಮಾತಿನಲ್ಲಿ ಹೇಳುವಾಗ ಆ ಕೆಟ್ಟತನವನ್ನ ಒಳ್ಳೆತನದಿಂದ ನಾವು ಗೆಲ್ಲಬೇಕು. Repay eye for eye, tooth for tooth. ಆ ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಮೊಯ್ಯಿಗೆ ಮೊಯ್ಯಿ ಎಂಬುದಾಗಿ ಅಲ್ಲ. We need to learn the lesson of the grace of God, that even if they accuse us, even if they are foolish, even if they are ignorant, even if they do things that we don't like, still to be good to them and thus put them to silence. ನಾವು ಇಲ್ಲಿ ತಿಳ್ಕೊಳ್ಬೇಕಾದಂತ ವಿಷಯ ಏನಂತಂದ್ರೆ, ಅವರು ತಿಳಿಯದೇ ಇರುವವರಾದರೂ, ಅವರು ಮೂಢರೇ ಆದರೂ, ಅವರು ಕೆಟ್ಟವರೇ ಆದರೂ ಸಹ ನಾವು ಅವರ ಬಾಯಿಯನ್ನ ಕಟ್ಟಿ ಹಾಕುವ ಹಾಗೆ ಒಳ್ಳೆ ನಡತೆ ಉಳ್ಳವರಾಗಿರಬೇಕು. Our temptation is to, give them back. If one has told us 2 words, I will give him 10 words. ನಮ್ಮ ಒಂದು ಬಲಹೀನತೆ ಏನೆಂಬುದಾಗಿ ಹೇಳಿದ್ರೆ, ಅವರು ನನಗೆ ಒಂದು ಮಾತಾಡಿದರೆ ನಾನು 10 ಮಾತುಗಳನ್ನು ಹಾಡಿ ಅದನ್ನ ಬಾಯಿ ಮುಚ್ಚಿಸ್ತೇವೆ. He doesn't know who I am. ನಾನು ಯಾರೆಂಬುದು ನಿಮಗೆ ಗೊತ್ತಿಲ್ಲ ಎಂಬುದಾಗಿ ಹೇಳ್ತೇವೆ. Wait, let me get an opportunity, I will show him. ನಾನು ಯಾರು ಎಂಬುದನ್ನ ನನಗೆ ಅವಕಾಶ ಸಿಕ್ಲಿ, ಆಮೇಲೆ ತೋರಿಸ್ತೇನೆ ಎಂಬುದಾಗಿ ಹೇಳ್ತೇವೆ. This is not the will of God at all. ಇದು ದೇವರ ಚಿತ್ತ ಅಲ್ಲವೇ ಅಲ್ಲ. Let us overcome evil with good. ನಾವು ದುಷ್ಟತನವನ್ನು ನಾವು ಒಳ್ಳೆ ನಡವಳಿಕೆಯಿಂದ ನಾವು ಗೆಲ್ಲೋಣ. All right, over to Hebrews chapter 13 and verse number 21. ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 21ನೇ ವಚನ. Hebrews chapter 13 verse 21. ಇಬ್ರಿಯ 13:21. ಶಾಂತಿದಾಯಕನಾದ ದೇವರು ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ. Okay, here we have another will of God mentioned, especially with regard to good works. ಇಲ್ಲಿ ನಾವು ನೋಡ್ತೇವೆ ಸಕಲ ಸತ್ಕಾರ್ಯಗಳನ್ನ ಮಾಡಬೇಕಾದಂತ ಒಂದು ದೇವರ ಚಿತ್ತ. In Peter's epistle, what we saw is being good, which also includes good works. But here, it is specifically good works, which is God's will for us to do in our life. ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡಿದೆವು ಒಳ್ಳೆ ನಡತೆ ಉಳ್ಳವರಾಗಿರ್ಬೇಕೆಂಬುದಾಗಿ ನಿಜ. ಆದ್ರೆ ಇಲ್ಲಿಯೂ ಸಹ ನಾವು ನೋಡ್ತೇವೆ ಸಕಲ ಸತ್ಕಾರ್ಯಗಳನ್ನ ನಾವು ಮಾಡುವವರಾಗಿರಬೇಕು, ಇದು ದೇವರ ಚಿತ್ತ. Remember in Ephesians 2 and verse 10, Apostle Paul says we are created for good works. ನಾವು ಜ್ಞಾಪಿಸಿಕೊಳ್ಳೋಣ, ಎಫೆಸ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನಿರ್ಮಾಣವಾಗಿರುವುದೇ ಸಕಲ ಸತ್ಕಾರ್ಯವನ್ನ ಮಾಡುವುದಕ್ಕಾಗಿ. James reminds us that good works is a sign of life. ಯಾಕೋಬನು ನಮಗೆ ಜ್ಞಾಪಿಸಿಕೊಡುತ್ತಾನೆ, ಒಳ್ಳೆ ಕಾರ್ಯವನ್ನ, ಒಳ್ಳೆ ಕ್ರಿಯೆಗಳನ್ನ ಮಾಡುವಂತವನು ಅದು ಜೀವ ಉಳ್ಳಂತ ಒಂದು ಚಿಹ್ನೆ ಆಗಿದೆ ಎಂಬುದಾಗಿ. In Galatians 6, Apostle Paul says we must do good to all, especially those who are of the household of faith. ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪೌಲನು ಹೇಳುವಂತದ್ದು, ನಾವು ಒಂದೇ ಮನೆಯಂತಿರುವಂತ ಸಭೆಯವರಿಗೆ ಎಲ್ಲರಿಗೂ ನಾವು ಒಳ್ಳೆಯದನ್ನ ನಾವು ಮಾಡುವಂತವರಾಗಿರಬೇಕು ಎಂಬುದಾಗಿ. A good example of a person filled with good works is a woman found in Acts chapter 9. ನಾವು ಉತ್ತಮವಾದಂತ ಉದಾಹರಣೆಯನ್ನ ನಾವು ನೋಡ್ತೇವೆ. ಒಳ್ಳೆ ಸತ್ಕ್ರಿಯೆಗಳನ್ನ ಮಾಡಿದಂತ ಒಬ್ಬ ಸ್ತ್ರೀ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ. Okay, to save time we are not reading. There we are told about Tabitha or Dorcas, who was full of good works, full of good works. ಅಲ್ಲಿ ತಬಿತಾ ಅಥವಾ ದೋರ್ಕಳ ಕುರಿತಾಗಿ ನೋಡ್ತೇವೆ, ಆಕೆಯು ಸಕಲ ವಿಧವಾದಂತ ಸತ್ಕ್ರಿಯೆಗಳಲ್ಲಿ ಆಕೆ ಇದ್ದಳು ಎಂಬುದಾಗಿ. If I say a glass is full of water, ನಾನು ಒಂದು ಲೋಟದಲ್ಲಿ ಅದು ಪೂರ್ತಿಯಾಗಿ ನೀರು ತುಂಬಿದೆ ಎಂಬುದಾಗಿ ಹೇಳಿದರೆ, that means there is no place for pouring anything else. ಅದರ ಅರ್ಥ ಇನ್ಯಾವುದೋ ವಸ್ತುವನ್ನ ಅದರೊಳಗೆ ತುಂಬಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ.
If you look at a person and say she is full of good work, that means there is no place for anything unwanted or dirty in her life. ಈಗ ಒಬ್ಬ ವ್ಯಕ್ತಿಯನ್ನು ನೋಡಿ ಆಕೆಯಲ್ಲಿ ಸಂಪೂರ್ಣವಾದಂತ ಒಳ್ಳೆ ಕ್ರಿಯೆಗಳು ಇದೆ ಎಂಬುದಾಗಿ ಹೇಳಿದ್ರೆ ತನ್ನ ಜೀವಿತದಲ್ಲಿ ಯಾವುದೋ ಅಶುದ್ಧವಾದದನ್ನ ಸೇರಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನ ತಿಳಿಸುತ್ತದೆ. This is God's will for our life, that we be filled with good works. ನಾವು ಒಳ್ಳೆ ಸತ್ಕ್ರಿಯೆಗಳನ್ನ ನಡೆಸುವವರಾಗಿರಬೇಕೆಂಬುದೇ ದೇವರ ಚಿತ್ತ ಆಗಿದೆ. Remember in Matthew's Gospel, Jesus said in chapter 5 verse 14, you are the light of the world. ಜ್ಞಾಪಿಸಿಕೊಳ್ಳ್ರಿ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳಿದಂತ ಮಾತು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. And then in verse 16 he connects the word light with good works. People may see your light, that is good works, and glorify your Father in heaven. ಮತ್ತು 16ನೇ ವಚನದಲ್ಲಿ ಆ ಬೆಳಕನ್ನ ಒಳ್ಳೆ ಕಾರ್ಯಗಳಿಗೆ ಆತನು ಸಂಬೋಧಿಸಿ ಹೇಳ್ತಾನೆ, ಆ ನಿಮ್ಮ ಸತ್ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವಂತ ತಂದೆಯಾದ ದೇವರಿಗೆ ಅವರು ಸ್ತೋತ್ರವನ್ನ ಸಲ್ಲಿಸುವರು ಎಂಬುದಾಗಿ. Jesus said, you are the light of the world, not light of the church, light of the world. ಯೇಸು ಕ್ರಿಸ್ತನು ಹೇಳಿದಂತದ್ದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಸಭೆಗೆ ಬೆಳಕು ಎಂಬುದಾಗಿ ಹೇಳ್ತಾ ಇಲ್ಲ, ಅಲ್ಲಿ ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳಿದನು. Let our works and our good works be seen by men who are out in the world in darkness, and may they turn to the Lord. ಕತ್ತಲೆಯಲ್ಲಿರುವಂತ ಲೋಕದ ಜನರು ನಮ್ಮ ಒಳ್ಳೆಯ ನಡವಳಿಕೆಯನ್ನು ನೋಡಿ ಕರ್ತನ ಕಡೆಗೆ ತಿರುಗಿಕೊಳ್ಳುವಂತವರಾಗಲಿ. Ephesians chapter 6 and verse number 6. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನದಲ್ಲಿ we read about servants who are supposed to be obedient to their masters. ಆ ಸೇವಕರು ಹೇಗೆ ಯಜಮಾನರಿಗೆ ವಿಧೇಯತೆಯಿಂದ ಸೇವೆ ಮಾಡಬೇಕೆಂಬುದನ್ನು ನಾವು ಅಲ್ಲಿ ನೋಡ್ತೇವೆ. Could you read that? 6ನೇ ಅಧ್ಯಾಯ 6ನೇ ವಚನ, ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ದೇವರ ಚಿತ್ತವನ್ನು ಮನಃಪೂರ್ವಕವಾಗಿ ನಡೆಸಿರಿ. Yes, the context here is of course for the servants, but they are expected to obey their masters, and that is equal to doing the will of God from the heart. ಇಲ್ಲಿ ದಾಸರ ಕುರಿತಾಗಿ ಹೇಳ್ತಾ ಇದೆ ಅಂತಂದ್ರೆ, ಯಜಮಾನರಿಗೆ ಹೇಗೆ ಅವರು ದೇವರ ಚಿತ್ತವನ್ನ ಅನುಸರಿಸಿ ನಡ್ಕೊಳ್ಳಬೇಕೆಂಬುದನ್ನು ತಿಳಿಸ್ತದೆ. Obedience and submission to your masters or your boss or your employers at workplace is the will of God. ನೀವು ಕೆಲಸ ಮಾಡುವಂತ ಸ್ಥಳಗಳಲ್ಲಿ ನಿಮ್ಮ ಯಜಮಾನರಿಗೆ, ಅಧಿಕಾರಿಗಳಿಗೆ ನೀವು ವಿಧೇಯತೆಯನ್ನು ತೋರಿಸುವಂತದ್ದು, ಸೇವೆ ಮಾಡುವಂತದ್ದು ದೇವರ ಚಿತ್ತ ಅದಾಗಿದೆ. Doing your work wholeheartedly in your workplace is the will of God. ನೀವು ನಿಮ್ಮ ಕರ್ತವ್ಯ ನೆರವೇರಿಸುವಂತ ಕೆಲಸದ ಸ್ಥಳಗಳಲ್ಲಿ ನೀವು ಪೂರ್ಣ ಹೃದಯದಿಂದ ಅದನ್ನ ಮಾಡುವಾಗ ಅದು ದೇವರ ಚಿತ್ತ ಅದಾಗಿದೆ. And so though we are not talking about servants there, in our own workplaces, in our own areas of service, we can be doing our work well, and that is actually the will of God. ನಾವು ದಾಸರ ಕುರಿತಾಗಿ ನಾವು ಯೋಚಿಸುವಂತದಲ್ಲ, ನಾವು ಕೆಲಸ ಮಾಡುವಂತ ಸ್ಥಳಗಳಲ್ಲಿ ನಾವು ಪೂರ್ಣ ಹೃದಯದಿಂದ ಆ ಕಾರ್ಯವನ್ನ ಮಾಡುವಾಗ ಅದು ದೇವರ ಚಿತ್ತವನ್ನ ನೆರವೇರಿಸುತ್ತೇವೆ. Finally, when we come to chapter 17 of John's Gospel, ಕೊನೆಯದಾಗಿ ನಾವು ಯೋಹಾನನ ಸುವಾರ್ತೆ 17ನೇ ಅಧ್ಯಾಯಕ್ಕೆ ನಾವು ಬರ್ತೇವೆ. verse number 24. 24ನೇ ವಚನ. John chapter 17 verse 24. Father, I will that they also whom you have given me be with me where I am. John 17:24. ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ 24ನೇ ವಚನ. ತಂದೆಯೇ, ನೀನು ಯಾರನ್ನು ನನಗೆ ಕೊಟ್ಟಿಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಲೋಕವು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಿಸುತ್ತೇನೆ. This I can put as the crowning item, which is where the Lord prays and says, this is my will, that all those who have believed in me, all those who are saved, be with me where I am. ನಾನು ಇದನ್ನು ಅಂತಿಮವಾಗಿ ಒಂದು ಕಿರೀಟದ ಒಂದು ಸ್ಥಾನದಲ್ಲಿ ನಾನಿಟ್ಟು ಹೇಳ್ತೇನೆ. ಏನೆಂಬುದಾಗಿ ಹೇಳಿದ್ರೆ, ಕರ್ತನಾದಂತ ಯೇಸು ಕ್ರಿಸ್ತನು ಹೇಳಿದನು, ಆತನಲ್ಲಿ ನಂಬಿಕೆ ಇಟ್ಟಂತವರು ಆತನ ಜೊತೆಯಲ್ಲಿ ಇರಬೇಕು ಎಂಬುದಾಗಿ. Yes, to be with Christ ultimately is the greatest and the blessed hope of all believers. ಎಲ್ಲಾ ವಿಶ್ವಾಸಿಗಳಿಗೆ ಇರುವಂತ ಮಹೋನ್ನತವಾದಂತ ನಿರೀಕ್ಷೆ ಏನೆಂಬುದಾಗಿ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇರುವಂತದ್ದು. That was the confidence of the apostle Paul when he said to depart is to be with Christ. ಅದನ್ನೇ ಅಪೊಸ್ತಲನಾದಂತ ಪೌಲನು ಹೇಳ್ತಾನೆ, ನಾನು ಇಲ್ಲಿಂದ ಹೋಗುವುದಾದರೆ
ಅದು ಉತ್ತಮೋತ್ತಮ, ಅದು ನಾನು ನನ್ನ ಕರ್ತನ ಜೊತೆಯಲ್ಲಿ ನಾನು ಇರ್ತೇನೆ ಎಂಬುದಾಗಿ In ಅಪೇಕ್ಷಿಸುತ್ತೇನೆ. 1 Thessalonians, Apostle Paul says the Lord is going to come, in the twinkling of an eye, and when he comes, we who are dead or we who are alive and remain shall be caught up, and we shall be with the Lord forever. With the Lord forever. ನಾವು ಮೊದಲನೇ ಥೆಸಲೋನಿಕ ಪತ್ರಿಕೆ 4ನೇ ನೋಡುವಾಗ ನಾವು ಆತನು ಆಕಾಶದಿಂದ ಇಳಿದು ಬರುವಾಗ ಕ್ರಿಸ್ತನಲ್ಲಿ ನಿದ್ರೆ ಹೋದವರು ಮೊದಲು ಎದ್ದು ಬರುವರು, ಆಮೇಲೆ ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಾಗಿ ನಾವು ಮಾರ್ಪಾಟು ಹೊಂದಿ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಟ್ಟು ಕರ್ತನ ಜೊತೆಯಲ್ಲಿ ನಾವು ಇರ್ತೇವೆ ಎಂಬುದಾಗಿ. Yes, the Lord is coming soon, and it is not only our hope, but it is the will of God that we should be with him. ಕರ್ತನಾದಂತ ಯೇಸು ಕ್ರಿಸ್ತನು ಶೀಘ್ರವಾಗಿ ಬರುವುದಕ್ಕಿದ್ದಾನೆ. ಅದು ನಮ್ಮ ನಿರೀಕ್ಷೆ ಮಾತ್ರವೇ ಅಲ್ಲ, ಅದು ದೇವರ ಚಿತ್ತವೂ ಆಗಿದೆ. To be with him forever and ever in heaven. Oh, that is going to be the greatest blessing that we are going to enjoy in heaven. ನಾವು ಅನುಭವಿಸುವಂತ ಪರಮೋನ್ನತವಾದಂತ ಆಶೀರ್ವಾದ ಏನೆಂಬುದಾಗಿ ಹೇಳಿದ್ರೆ, ಪರಲೋಕದಲ್ಲಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾವು ಇರುವಂತದ್ದು. As I conclude this message this evening, I just want to summarize all that I said and then I'll close. ನಾನು ಈ ಹೇಳಿದಂತ ವಾಕ್ಯ ಭಾಗಗಳನ್ನೆಲ್ಲ ಒಂದು ಸಾರಿ ನಾನು ಸಾರಾಂಶ ರೂಪದಲ್ಲಿ ಹೇಳಿ ನಾನು ಮುಕ್ತಾಯ ಮಾಡುವುದಕ್ಕಿದ್ದೇನೆ. I know I have been a little long, but you have to excuse me for this extra length I have taken. I'll now conclude it as early as possible. ನಾನು ಉದ್ದ ಸಮಯವನ್ನು ತೆಗೆದುಕೊಂಡೆನು ಎಂಬುದಾಗಿ ನೆನೆಸ್ತೇನೆ, ಆದರೂ ನಾನು ಇದನ್ನ ಮುಕ್ತಾಯಕ್ಕೆ ನಾನು ಬರುವುದಕ್ಕಿದ್ದೇನೆ. I told you I am sitting and preaching, so you can lie down and hear. ನಾನು ಮೊದಲೇ ಹೇಳಿದೆ, ನಾನು ಕೂತ್ಕೊಂಡು ನಾನು ಮಾತನಾಡ್ತಾ ಇದ್ದೇನೆ, ನೀವು ಮಲಕ್ಕೊಂಡು ಕೇಳಿಸ್ಕೊಳ್ರಿ, ಪರವಾಗಿಲ್ಲ. It is the will of God that we should be saved. ದೇವರ ಚಿತ್ತ ಏನೆಂಬುದಾಗಿ ಹೇಳಿದ್ರೆ ನಾವು ರಕ್ಷಿಸಲ್ಪಡಬೇಕು. It is the will of God that we should live a sanctified and a holy life. Number 2. ಎರಡನೇದಾಗಿ ನಾವು ನೋಡಿದೆವು, ದೇವರ ಚಿತ್ತವೇನೆಂದರೆ ನಾವು ಒಂದು ಪರಿಶುದ್ಧತೆಯ ಜೀವಿತವನ್ನು ಜೀವಿಸಬೇಕು. Thirdly, it is the will of God that we should live a life of gratitude. ಮೂರನೇದಾಗಿ ನಾವು ನಮ್ಮ ಜೀವಿತದಲ್ಲಿ ಕೃತಜ್ಞತೆ ಉಳ್ಳವರಾಗಿ ಜೀವಿಸಬೇಕು, ಇದು ದೇವರ ಚಿತ್ತ. It is the will of God, fourthly, to overcome evil with good. ನಾಲ್ಕನೇದಾಗಿ ನಾವು ನೋಡ್ತಾ ಬಂದೆವು, ಕೆಟ್ಟದ್ದನ್ನ ಒಳ್ಳೆ ನಡತೆಯಿಂದ ನಾವು ಗೆಲ್ಲುವ ಹಾಗೆ ಅದು ದೇವರ ಚಿತ್ತ ಅದಾಗಿದೆ. And number 5, it is the will of God that we should do good works. ಐದನೇದಾಗಿ ನಾವು ನೋಡಿದೆವು, ಸತ್ಕ್ರಿಯೆಗಳನ್ನ ಮಾಡುವುದರ ಮುಖಾಂತರ ದೇವರ ಚಿತ್ತವನ್ನ ನೆರವೇರಿಸಬೇಕು. And sixthly, it is the will of God that we be obedient and submissive in our workplace. ಆರನೇದಾಗಿ ನಾವು ನೋಡಿದೆವು, ನಾವು ಕೆಲಸ ಮಾಡುವಂತ ಸ್ಥಳಗಳಲ್ಲಿ ಸತ್ಕ್ರಿಯೆಗಳನ್ನ ಮಾಡುವುದರ ಮುಖಾಂತರವಾಗಿ ದೇವರ ಚಿತ್ತವನ್ನ ನಾವು ನೆರವೇರಿಸಬೇಕು. And finally, it is the will of God that we should be with him forever and ever. ಏಳನೇ ಅಂಶ, ಅಂತಿಮವಾಗಿ ನಾವು ನೋಡಿದ ಪ್ರಕಾರ ಯಾವಾಗಲೂ ಸದಾ ಕಾಲಕ್ಕೂ ಆತನ ಜೊತೆಯಲ್ಲಿ ನಾವಿರಬೇಕು, ಇದು ದೇವರ ಚಿತ್ತ. As I conclude this message, the person that comes to my mind is David in the Old Testament. ನಾನು ಅಂತಿಮವಾಗಿ ನಾನು ಮುಕ್ತಾಯ ಮಾಡುವುದಕ್ಕಿಂತ ಮುಂಚಿತವಾಗಿ ನನಗೆ ಒಬ್ಬ ವ್ಯಕ್ತಿ ಹಳೆ ಒಡಂಬಡಿಕೆಯಲ್ಲಿ ಜ್ಞಾಪಕ ಬರುತ್ತಾನೆ, ಆತನು ದಾವೀದನು. David is actually called as a man after God's own heart. ದೇವರ ಹೃದಯಕ್ಕೆ ಹತ್ತಿರವಾದಂತ ಅತಿ ಪ್ರಿಯನಾದಂತ ಮನುಷ್ಯನು ದಾವೀದನು ಆಗಿದ್ದನು. What is the meaning of being a man after God's own heart? ದೇವರ ಹೃದಯಕ್ಕೆ ಸಮೀಪವಾದಂತ ವ್ಯಕ್ತಿ ಎಂಬುದಾಗಿ ಹೇಳಿದರೆ ಏನು ಅದರ ಅರ್ಥ? That meaning is found actually in Acts chapter 13. ಅದರ ಅರ್ಥವನ್ನು ನಾವು ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯದಲ್ಲಿ ನಾವು ಕಂಡುಕೊಳ್ಳುತ್ತೇವೆ. In verse 22 we read, these are the words of the Apostle Paul, who says briefly about the history of Israel. And in verse 22, last part, he says, he is a man after my own heart who shall fulfill all my will. ಇಲ್ಲಿ ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡ್ತೇವೆ, ಪೌಲನು ಇಸ್ರಾಯೇಲರ ಇದರ ಕುರಿತಾಗಿ ಹೇಳುವಾಗ ಸಂಕ್ಷಿಪ್ತವಾಗಿ ದಾವೀದನ ಕುರಿತಾಗಿ ಹೇಳ್ತಾನೆ. ಆತನು ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವವನು ಎಂಬುದಾಗಿ. To be the man after God's own heart means to live according to the will of God. ಹಾಗಾದ್ರೆ ದೇವರು ಒಪ್ಪುವಂತ, ದೇವರ ಹೃದಯಕ್ಕೆ ಹತ್ತಿರವಾದಂತ ಮನುಷ್ಯನು ಎಂಬುದಾಗಿ ಹೇಳಿದ್ರೆ ದೇವರ ಇಷ್ಟವನ್ನು ಅಥವಾ ಚಿತ್ತವನ್ನು ನೆರವೇರಿಸುವವನು. Verse 36 also says that he served God by the will of God. 36ನೇ ವಚನದಲ್ಲೂ ಸಹ ನಾವು ನೋಡ್ತೇವೆ, ದೈವ ಸಂಕಲ್ಪದಿಂದ ಆತನು ಸೇವೆ ಮಾಡಿದನು ಎಂಬುದಾಗಿ.
Remember the Lord Jesus in the Garden of Gethsemane who prayed, Father, not my will, but your will. ಜ್ಞಾಪಕ ಮಾಡಿಕೊಳ್ಳ್ರಿ, ಕರ್ತನಾದಂತ ಯೇಸು ಕ್ರಿಸ್ತನು ಗೆತ್ಸೆಮನೆ ತೋಟದಲ್ಲಿ ಆತನು ಪ್ರಾರ್ಥನೆ ಮಾಡಿದ್ದು, ತಂದೆಯೇ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನೆರವೇರಲಿ. That should be our prayer every day when we begin our life, and we need to begin the day by that prayer. Lord, today it is not according to my will, but according to your will may life be controlled. ಪ್ರತಿ ದಿನ ನಾವು ನಮ್ಮ ದಿನವನ್ನ ಪ್ರಾರಂಭಿಸುವಂತ ಮುಂಜಾನೆಯಲ್ಲಿ ನಮ್ಮ ಪ್ರಾರ್ಥನೆ ಇದಾಗಿರಬೇಕು, ಕರ್ತನೆ ಇದು ನನ್ನ ಚಿತ್ತವಾಗಿರದೆ ನಿನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ನನ್ನನ್ನು ಉಪಯೋಗಿಸು. In 1 John 2:17, Apostle John says, the one who does the will of God, he will abide forever and ever. ಮೊದಲನೇ ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನದಲ್ಲಿ ಅಪೊಸ್ತಲನಾದಂತ ಯೋಹಾನನು ಹೇಳುತ್ತಾನೆ, ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಎಂಬುದು. Yes, God has amazing plans for each one of our lives. ನಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬರಿಗೆ ದೇವರು ತನ್ನದೇ ಆದಂತ ಯೋಜನೆಯನ್ನು ಇಟ್ಟಿದ್ದಾನೆ. He is calling us to go to his word and discern his will and understand it and also discharge it in our lives. ಮತ್ತು ದೇವರ ವಾಕ್ಯದಲ್ಲಿ ಆತನ ಚಿತ್ತ ಏನೆಂಬುದನ್ನು ನಾವು ತಿಳುಕೊಳ್ಳುವವರಾಗಿ ಅದನ್ನ ನೆರವೇರಿಸುವಂತವರಾಗಿರಬೇಕೆಂಬುದಾಗಿ ಆತನು ಇಷ್ಟಪಡುತ್ತಾನೆ. So may the Lord help each one of us that as we hear these words, we are not here to grade the message or grade the preacher, but to apply them to our life and live a sanctified life and to fulfill the will of God in our generation. ನಾವು ಇದನ್ನ ಕೇಳಿಸಿಕೊಳ್ಳುವಂತ ನಾವೆಲ್ಲರೂ ಕೂಡ ಮಾತನಾಡುವಂತ ಬೋಧಕರ ಮೌಲ್ಯವನ್ನ ನಾವು ಅಳತೆ ಮಾಡದೆ ಅಥವಾ ವಾರ್ತೆಗೆ ನಾವು ಇಷ್ಟು ಅಂಕ ಎಂಬುದನ್ನು ಕೊಡದೆ ನಮ್ಮ ವಾಕ್ಯಗಳು ನಮ್ಮ ಜೀವಿತಕ್ಕೆ ನಾವು ಅದನ್ನು ಅಳವಡಿಸಿಕೊಂಡು ಆತನಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸೋಣ. Once again, thank you all for your patient listening. ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆಯಿಂದ ಸ್ತೋತ್ರ ಸಲ್ಲಿಸುತ್ತೇನೆ. Thanks to the CWF team. ಮತ್ತು CWF ತಂಡದವರೆಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸುವಂತ. Thanks to Brother David Elia for his invitation. ಸಹೋದರ ಡೇವಿಡ್ ಎಲಿಯಾ ಅವರ ಆಮಂತ್ರಣಕ್ಕೋಸ್ಕರವಾಗಿ ನಾನು ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. Last but not the least, a special thanks to my dear brother translator, Brother Sudhagar. ನನಗೂ ಸಹ ಅವರು ವಂದನೆಯನ್ನು ತಿಳಿಸ್ತಾರೆ. ನಾನು ಕೂಡ ದೇವರ ಸೇವಕರಿಗೆ ಕೃತಜ್ಞತೆಯ ವಂದನೆಗಳನ್ನ ಸಲ್ಲಿಸುತ್ತೇನೆ. God bless you all and keep you safe under his mighty wings. ಮತ್ತು ಆತನ ಪರಾಕ್ರಮ ರೆಕ್ಕೆ ಅಡಿಯಲ್ಲಿ ನಿಮ್ಮೆಲ್ಲರನ್ನು ಆತನು ಬಚ್ಚಿಟ್ಟು ಕಾಪಾಡಲಿ. May his name alone be glorified. ಆತನ ನಾಮ ಒಂದೇ ಮಹಿಮೆ ಉಂಟಾಗಲಿ. Amen. ಆಮೆನ್.